ಬರ್ರಿ ಹುಷ್ ಅಂತಿಲ್ಲ 53 kg ಆಗ್ಬೇಕು ನಾ ಈಗ ಅದನ್ನ ನೇಮ್ ಐತೆ ಅದಕ್ಕೆ ನಾ ಫುಲ್ ತಿನ್ನತ್ತಾನೆ ಹೆಲ್ದಿ ತಿನ್ಕರ ಗುಡಿಗೆ ಐಶ್ವರ್ಯನ ಫಸ್ಟ್ ಟೈಮ್ ಕರ್ಕೊಂಬಂದೇನ್ರಿ. ಓಂ ನಮಃ ಶಿವಾಯ. ನಾನು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನಗೆಲ್ಲ ಒಂದು ವೀಕ್ಷಕರಿಗೆ ಚಾನಲ್ಗೆ ಏನಾದರೂ ಹೊಸಾಗಿದ್ರಿ ಅಂತಂದ್ರೆ 1 ಬಿಟ್ಟು 3-4 ವಿಡಿಯೋಸ್ ನೋಡ್ರಿ, ಲೈಕ್ ಆತಂದು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಲಾಗಿಗೆ ವೆಲ್ಕಮ್ ಬ್ಯಾಕ್. ಸೊ ನಾವು ಇಡ್ಲಿ ರೆಡಿಯಾಗಿ ಅನ್ಕೋತೇನೆ ರೀ, ಬಂದ್ ಮಾಡೋಣ ಅಂತ ಗ್ಯಾಸ್ ಒಂದು 10 ನಿಮಿಷ ಅಥವಾ 5 ನಿಮಿಷ ಉಮ್ಗುಡು ಹಾಕ್ಬಿಡೋಣ ಅಂತ. ಪರಿ ಮಸ್ತ್ ಬಿಸಿ 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 ಒಮ್ಮೆಡ್ದಕ್ಕೆ ಇಡ್ಲಿ ತಿಂತಿದ್ದಾವೆ. ಲಿಲ್ಲಿಗೆ ಒಂದು 2 ತಿನ್ಸೋಣ ಅಂತ ನಾವು 5 ತಿನ್ನುವಂತ ಲಿಲ್ಲಿಗೆ 2 ಹಾಕೋಣ. ಇಡ್ಲಿ ಬಿಸಿ ಬಿಸಿ ಹಾಲು ನೋಡೋ ಅಂತ ಇವು ಹೆಂಗದಾವೆ. ಇದೇನೋ ಒಂದು ಎಮ್ಮಿ ಪಲ್ಯ ಆಗತ್ತಿಲ್ಲ. ಈಗ ನಿನ್ನೆ ಬೆಣ್ಣೆ ತಂದಿದ್ವಲ್ಲ ಅದ್ರದ್ದು ತುಪ್ಪ ಮಾಡತ್ತೇವೆ ಸಣ್ಣಗಿಟ್ಟು. ಇದು ಡೊಣ್ ಮೆಣಸಿನ್ಕಾಯಿ. ಐಶ್ವರ್ಯ ಅವ್ರ ಆಫೀಸ್ದವ್ರು ಜರ್ಮನಿ ಹೋಗಿದ್ರು, ಜರ್ಮನಿ ಚಾಕ್ಲೇಟ್ಸ್ ತಂದಾರೆ. ಚೆನ್ನಾಗೈತೆ. ನಾವು ಮೋಸ್ಟ್ಲಿ ಮಾರ್ಚ್ ಇಲ್ಲ ಏಪ್ರಿಲ್ ಹೊಂಟೇವಿ. ನೋಡಿಲ್ಲ ಪುರಿ ಪುರಿ ಮಾ ಪುರಿ 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 ಕರೆ 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 ಕೊಡ್ಪ ನೋಡ್ರಿ ಈಗ ಮಸ್ತ್ ಬಂದ. ಈಗ ಆ್ಯಕ್ಚುಲಿ ನಮ್ಮ ಕಲಿಗೋರ್ ಮನೆಗೆ ಹೊಂಟೇವಿ ಡಿನ್ನರ್ಗೆ. ಅಂದರೂ ಮತ್ತೆ ಇಲ್ಲಿ ರೊಟ್ಟಿ ತಿನ್ಕೋತ ಕೂತಾಳ. ಆ್ಯಕ್ಚುಲಿ ನಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನಂತಂದರೆ ನನ್ನ ಸ್ಟಮಕ್ ಬರಾಗ್ತದೆ, ಅದನ್ನು ರೆಡ್ಯೂಸ್ ಮಾಡ್ಬೇಕು. ಆ್ಯಂಡ್ ನಾ ಈಗ ಎಷ್ಟು ದಿನ ಈಗ ಟ್ರಿಪ್ಪಿಗೆ ಹೋಗಿ ಬಂದಾದ್ಮೇಲೆ 47 kg ಆಗೇನ್ರಿ, 1 kg ಇಳಿಸ್ಕೊಂಬಂದನಿ. ಸೊ 53 kg ಆಗ್ಬೇಕು ನಾ ಈಗ ಅದನ್ನ ನೇಮ್ ಐತೆ ಅದಕ್ಕೆ ನಾ ಫುಲ್ ತಿನ್ನತ್ತಾನೆ. ಹೆಲ್ದಿ ತಿನ್ಕರ ಬಟ್ ತಿಂತೇನ್ರಿ ನಾ. ತಿನ್ನೇಶ್ವರ್ ಹೆಲ್ದೇಶ್ವರ್. ನಂಗೆ ಈಗ ಸುಖ ಜಾಯ್ ಹೋಗ್ಲಿ ಇಲ್ಲಿಗೋ. ಇವತ್ತು ನಾ ಆಫೀಸ್ಗೆ ಹೊಂಟೇನ್ರಿ, ಆಮೇಲೆ ಐಶ್ವರ್ಯ ವರ್ಕ್ ಫ್ರಮ್ ಹೋಮ್ ಮಾಡತ್ತಾಳೆ. ಹಂಗೆ ಆಗ್ಬಿಟ್ಟೈತೆ ಆ್ಯಕ್ಚುಲಿ. ಅಕ್ಕಿದು 2 ದಿನ, ನಮ್ದು 2 ದಿನ. ಅಕ್ಕಿವು 2 ಸಪ್ರೇಟ್ ದಿನ ಅದಾವೆ, ನನ್ನ 2 ಸಪ್ರೇಟ್ ದಿನ ಅದಾವೆ. ಹಿಂಗಾಗಿ BMW ಅಂತ ತರೋದೈತ್ರಿ, ತರಕ್ಕೆ ಆಗೋಲ್ತ. ನೆಕ್ಸ್ಟ್ ಒಂದು ತೊಗೊಂಡು ಹೋಗೋಣ ಅಂತ ಈಗ ಆಫೀಸ್ಗೆ ಆಯ್ತಾರೆ. ಸೊ ಆಫೀಸಿಗೆ ಬಂದು ಈಗ ಪಾರ್ಕಿಂಗ್ ಹುಡ್ಕತ್ತೀನಿ. ಓ ಖಾಲಿ ಐತಲ್ಲ ಪಾರ್ಕಿಂಗ್. ಶಬಾಷ್. ಯಾಕೆ ಸ್ವಚ್ಛ ನೋಡಿ, ಇಲ್ಲೇ ಐತೆ. ರಮಾಕಾಂತ್ ಬರ್ತಿದ್ನಿಲ್ಲ, ಚಂದ ಕಾಣಕತ್ಲ ಇದು. ಹೈಟ್ ಸೇಮ್ ಹೈಟಿಗೆ ಹಾಕಿದೆ. ಹೆಂಗೆ ಗೊತ್ತಾತ್ ನಿಂಗೆ ಅದ ಹೈಟಿಗೆ ಹಾಕಿದ್ದು ಅಂತ? ನನಗೂ ನಮ್ಮ ಮಮ್ಮಿ ಬದಾಮ ಅವೆಲ್ಲ ಹಾಕಿ ಹೌದಾ. ರಮಾಕಾಂತ್ ಬರ್ತಿದ್ನಿಲ್ಲ, ಅದಕ್ಕೆ ಬರ್ರಿ ಹುಷ್ ಅಂತಿಲ್ಲ. ಏನ್ ನೀವು ಲಾಗ್ ನೋಡಿ ಅದಕ್ಕೆ ಹೆದರವಲ್ಲೇನ? ನೋಡ್ರಿ ಐಶ್ವರ್ಯ ಮಸ್ತ್ ವೈಟ್ ಸಾಸ್ ಪಾಸ್ತಾ ಮಾಡತ್ತಾಳ. ಜೋರ್ದಾರ್ ಪಾಸ್ತಾ ಮಾಡತ್ತಾಳ. ಕುದ್ದತಿ ನಾರ್ಮಲ್ ಮೆತ್ತಗ. ಓ ಸಾಸ್ ರೆಡಿ ಆಗೈತಿ. ಯಮ್ಮಿ ಕ್ರೆಮೆ ಕ್ಲಾಸ್ ವೈಟ್ ಸಾಸ್ ಪಾಸ್ತಾ ಮಾಡ್ಯಾಳ ಐಶ್ವರ್ಯ. ಅನಿರುದ್ಧ್ ಸಲುವಾಗಿ ಸ್ಪೆಷಲ್. ಲಿಲ್ಲಿ ಥ್ಯಾಂಕ್ ಯು ಯೂಟ್ಯೂಬ್ನ ನೋಡ, ಯೂಟ್ಯೂಬ್ ಯೂನಿವರ್ಸಿಟಿಲೇ ನೋಡಿ. ಹೂ ಮಾರವ, ಕಾಲ ಜಾಮೂನ, ಪ್ಯಾರಾಗೋನ, ಏನೇನು ಹೆಸರುಗಳು ಭಾರಿ ಇದ್ದು ನಮ್ಮ. ಡಿಲೀಟ್ ಮಾಡಿದ್ನಿಲ್ಲ ನಾ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಬರ್ರಿ ಇವತ್ತಿನ ದಿನ ಹೆಂಗಿರ್ತದೆ ನೋಡೋಣ. ಹೋಪ್ ಲಾಸ್ಟ್ 10-15 ದಿನ ನಿಮಗೆ ಫುಲ್ ಮಜಾ ಆಯ್ತು ಅನ್ಕೋತೀನಿ. ಫುಲ್ ಥೈಲ್ಯಾಂಡ್ ಸೀರೀಸ್ ಎಂಜಾಯ್ ಮಾಡಿ ಬಂದ್ರಿ. ಯಾರ್ಯಾರು ನೋಡಿಲ್ಲ ಹೋಗಿ ಥೈಲ್ಯಾಂಡ್ ಸೀರೀಸ್ನ ಎಂಜಾಯ್ ಮಾಡ್ಕೊಂಡು ಬರ್ರಿ. ಇಲ್ಲಿ ಬಿಸಿ 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 ದೋಸೆ ಮಾಡತ್ತಾಳ. ಆ್ಯಂಡ್ ನಾರ್ಮಲ್ ದೋಸೆ ಅದಲ್ಲ, ಇನ್ಸ್ಟಂಟ್ ಅಲ್ಲದಲ್ಲ. ಓಹೋ ನನ್ನ ಫೇವ್ರೇಟ್ ಉಳ್ಳಾಗಡ್ಡಿ ಪಲ್ಯ ಮಾಡ್ಯಾಳಂತ. ಬಟ್ ಎಲ್ಲ ಖಾಲಿ ಮಾಡಿ ಕುಂತು ಬಿಟ್ಟಾಳಂತ. ಯಾಕೆ ನನಗೂ ಗೊತ್ತಿಲ್ಲ ಅಂತ.
ಮಾಡಿದೆ ಬಟ್ ಇನ್ನೂ ಒಂದು ಆಗ್ಬಿಟ್ಟು ಉಳ್ಳಾಗಡ್ಡಿ ಪಲ್ಯ ಹಾಗಾಗಿ ಸ್ವಲ್ಪ ಒಬ್ಬಕ್ಕೆ ಕುಂತು ತಿಂದುಬಿಟ್ಟೆ. ಇಲ್ಲ ಸ್ವಲ್ಪ ಮಾಡಿದೆ. ಲಲ್ಲಿ ವಾಕಿಂಗ್ ಆತ್ರಿ ನಿಮ್ಮದು ರೀ. ಫಸ್ಟ್ ಕ್ಲಾಸ್ ಉಳ್ಳಾಗಡ್ಡಿ ಪಲ್ಯ ದೋಸೆ ತಿನ್ನೋಣಂತ, ಸ್ವಲ್ಪ ವ್ಲಾಗ್ಸ್ ನೋಡೋಣಂತ. 12 ಆಗಿ ಹೋಗೈತ್ರಿ. ಫಸ್ಟ್ ಕ್ಲಾಸ್ ಒಂದು ಸೀರೀಸ್ ನೋಡತ್ತೀವಿ. ವೈಶಾಲಿನೂ ಬಂದಾಳ ಈಗ, ಮೊದಲಿನಕ್ಕಿಂತ ಸ್ವಲ್ಪ ಬೆಟ್ರ್ ಆಗ್ಯಾಳ. ಆ್ಯಂಡ್ ಬಿಸಿ ಬಿಸಿ ಚಹಾ ಮಾಡತ್ತಾಳ. ಆ್ಯಂಡ್ ಆಕಿನೂ ಮಸ್ತ್ ಐಶ್ವರ್ಯ ಮಾಡಿಕೊಟ್ಟಾಳ, ತಿನ್ನಾಕತ್ತಾಳ. ಕೇಳೋಣಂತ. कैसा हुआ है वैशाली डोसा? अच्छा हुआ है, बाजी बहुत अच्छा हुआ है। तुम्हारे से अच्छा होएगा. मेरे से भी अच्छा किया है। ವಾಹ್ ನೋಡ್ರಿ, ಐಶ್ವರ್ಯನ ಹೊಗಳತ್ರ ಆಗಿ. ಅಣ್ಣ ಹಿಂದಿ ಯಾಕೆ ಮಾತಾಡಿ ಅತ್ತೆ ಅಂದ್ಬಿಟ್ರೆ ಆಕಿ ಮರಾಠಿ ಹಿಂದಿ ಅಷ್ಟೇ ಬರ್ತೈತಿ, ಕನ್ನಡ ಬರಂಗಿಲ್ಲ. ಯಾಕಂದ್ರೆ ಮಹಾರಾಷ್ಟ್ರದವ್ರು ಅವರು. ರೈಟ್ ಸ್ನೇಹಿತರೆ, ಸೊ ಸೂಪರ್ ಆಗಿ ಕಟಿಂಗು ಶೇವಿಂಗು ಮಸಾಜ್ ಮಾಡಿಸ್ಕೊಂಬಂದು ನನಗೆ 15 ದಿವ್ಸಕ್ಕೂ ಮಾಡಿಸ್ಕೊಂಬಂದಿಲ್ಲ ಸಮಾಧಾನ ಆಗಿ. ಸೊ ಇಲ್ಲಿ ಐಶ್ವರ್ಯ ಸೂಪರ್ ಆಗಿ ಹಪ್ಪಳ ಕಡಿ, ಯಾನ್ ಕಡಿಲಿ ಹಿಂಗೆ ಕಟ್ಟಿಂಗ್ ಆಗಿದ್ದು ಯಾಕೆ ನನಗೆ ಮಾಡಿಸ್ಕೊಂಡು ಬರಂಗಿಲ್ಲ. ಕಡಿ, ಅನ್ನ, ಹಪ್ಪಳ ತಿನ್ನೋಣಂತ, ಉಪ್ಪಿನಕಾಯಿ ಸ್ವಲ್ಪ, ಟಿ ವಿ ನೋಡ್ಕೋತ. ಫಸ್ಟ್ ಕ್ಲಾಸ್ ಥೈಲ್ಯಾಂಡಿಂದ ತಂದಿದ್ದೆವು ಗೋಡಂಬಿ ಚಕ್ಕಿ ನೋಡ್ರಿ, ತಿನ್ನತೀನಿ. ಮಸ್ತ್ ಅದಾವೆ. ಗಂಟೆ 5 ಆಗಿ ಬಂದತ್ತೆ. ವೀಡಿಯೋಸು ಎಲ್ಲ ಶೂಟ್ ಮಾಡಿದ್ವಿ. ಐಶ್ವರ್ಯ ಆಬ್ಸೆಸ್ಡ್ ಆಗಿ ಗಂಟೆ 6:10 ಆಗೈತ್ರಿ. ಸೊ ಇದೊಂದು ಟ್ರೀಟ್ಮೆಂಟ್ ತೊಗೊಳತ್ತು ನಾನು, ಕೂದಲ ಹೋಗ್ಬಾರ್ದು ಅಂಥೇಳಿ. ಗುಳಿಗಿನೂ ಅದಾವೆ. 1 ತಿಂಗಳಾದ್ಮೇಲೆ ನಿಮ್ಗೆ ಹೇಳ್ತೇನೆ ಡಿಫ್ರೆನ್ಸ್ ಆಗೈತೋ ಇಲ್ಲೋ ಅಂತ. ಹೌದಲ್ಲ? ಐಶ್ವರ್ಯ ಹಸ್ತಾಳೆ ನಾನು. ಸೊ ಫೈನಲಿ ಫುಲ್ ರೆಡಿ ಆಗಿ ಇಲ್ಲೋ ಒಂದು ಕಡೆ ಹೊಂಟೇವ್ರಿ. ಎಲ್ಲಿ ಅಂತ ಹೇಳಿಬಿಡ್ತೇನೆ. ಆ್ಯಕ್ಚುಲಿ ಇಲ್ಲೇ ಆಕಡದ ದತ್ತ ಮಂದಿರ ಅಂತ ಐತಿ, ಭಾಳ ಫೇಮಸ್ ಐತಿ. ನಿಮ್ಗೆ ಯಾವಾಗೂ ತೋರಿಸಿಲ್ಲ, ಫಸ್ಟ್ ಟೈಮ್ ಕರ್ಕೊಂಡು ಹೊಂಟೇನೆ. ಐಶ್ವರ್ಯನೂ ಫಸ್ಟ್ ಟೈಮ್ ಕರ್ಕೊಂಡು ಹೊಂಟೇನೆ. ಮದುವೆ 3 ವರ್ಷ ಆಗ್ತಂತೀಗ. ಸೊ ಬನ್ನಿ ನೋಡೋಣ. ಐಶ್ವರ್ಯ ಅಲ್ಲಿ ಕಾಯಿಪಲ್ಲೆ ತೊಗೊಳಕ್ಕೆ ಬಂದ. ಇಲ್ಲಿ ಮಡ್ಕಿ ಕಾಳು ಸಿಗ್ತಾವೆ, ನಾಳೆ ಮಿಸಳಪ್ಪ ಮಾಡ್ತಾಳ ಅಂತ. ಹಿಂಗಾಗಿ ಗುಡಿಗೆ ಐಶ್ವರ್ಯನ ಫಸ್ಟ್ ಟೈಮ್ ಕರ್ಕೊಂಬಂದೇನಿ ರೀ. ಓಂ ನಮಃ ಶಿವಾಯ. ನಾನು ಬಂದು 3-4 ಇಯರ್ಸ್ ಆತ. ಓಂ ನಮಃ ಶಿವಾಯ. ಸೊ ಒಂದೆರಡು ಕಿಚನ್ ಐಟಮ್ಸ್ ಬೇಕಾಗಿದ್ದು ರೀ, ಅದಕ್ಕೆ ತೊಗೊಳಕ್ಕೆ ಬಂದೇವಿ ಇಲ್ಲೇ. ಆ್ಯಂಡ್ ನೈಫ್ ಒಂದು ಬೇಕಾಗಿತ್ತು, ಮಂಡೊಂದಾಗಿತ್ತು ನೈಫ್ ನೋಡಿ ಇವ್ರ ಕಡೆ ಇರ್ತಾವೆ ನೋಡಿ, ವೆರೈಟೀಸ್ ಆಫ್ ನೈಫ್ ಇರ್ತಾವೆ ಅವ್ರ ಕಡೆ. ನಾನು ಇದನ್ನ ತಲೆಗೆ ಇಟ್ಕೊಂಡು ಬಂದೇನೆ. ಯಾಕಂದ್ರೆ ನಾನು ಡಿಮಾರ್ಟ್ ಒಳಗೆ ನಾ ತೊಗೊಂಬಂದಿದ್ದೆ ಬೆಳಗಾವ್ ಮನೆಗೆ. ಇಲ್ಲ ಬಾಟಲ್ ತೊಳೆದಂದ್ರೆ ಇದೆ. ನಾ ಇದನ್ನ ತಲೆಗೆ ಇಟ್ಕೊಂಡು ಬಂದೇನೆ. ಚಾಕು ಅಂತ ತೊಗೊಂಡು ಇದನ್ನು ತೊಗೊಂಡೆ. ಬೇಡ, ಯಾರನ್ನ ಕೊಲ್ಲಾಕಿದೆ? ನಾರ್ಮಲ್ ತಗೋದಿತ್ತು. ಇದಿಷ್ಟು ಗಟ್ಮುಟ್ಟ ಐತಲ್ಲ, ಇದಕ್ಕೇನಾಗೈತೆ? ನಂಗಿದೇನೋ ಒಂಥರ ಮಜಾ ಅನಿಸ್ತಿತ್ತು. ये क्या डिफरेंस है इसमें? ಇದಾನಾ? ಹಾಂ ಇದೆ ಅಲ್ಲ ನೀ ಹೇಳಿದ್ದೆ. ಈ ಕಿತ್ನೆಗೆ है? 350. ಬೇಕಾದ್ರೆ ತಗೋ, ಇಲ್ಲ ಅಂದ್ರೆ ನೋಡು. ಈಶ್ವರ ಇಲ್ಲಿ ಧೂಪ ಹಾಕಕ್ಕೆ ಈ ಕಿತ್ನೆಗೆ ಇಲ್ಲಿ ಧೂಪ ಹಾಕಕ್ಕೆ ಅಂತ ನಾ ಅಂದೆ. ಪುಣೆ ಮನೆಯಾಗ ಸಣ್ಣದೈತಲ್ಲ, ಏನು ಧೂಪ ಹಾಕ್ತಿ ಅಂತ ನಾನು. ಈ ಲಾಗನ್ನು ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿರಿ. ಇನ್ನೇನು ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನ್ ಹೇಳ್ರಿ. ನಾಳೆ ಶಾರ್ಪ್ 7:30ಗೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್.